ಇಂದು ಎಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಏಕಾದಶಿಯಲ್ಲೇ ಬಹಳಷ್ಟು ವಿಶೇಷ ಹಾಗೂ ಮಹತ್ವ ವೈಕುಂಠ ಏಕಾದಶಿಗಿದೆ. ವೈಕುಂಠ ದ್ವಾರ ಪ್ರವೇಶಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲು ದೇಗುಲಗಳಿಗೆ ಭಕ್ತರ ದಂಡೆ ಹರಿದು ಬಂದಿತು. ಹಾಗಾದ್ರೆ ಇಂದಿನ ವೈಕುಂಠ ಏಕಾದಶಿ ಸಂಭ್ರಮ ಹೇಗಿತ್ತು? ಸಿಲಿಕಾನ್ ಸಿಟಿಯ ವೈಭವದ ವೈಕುಂಠ ಏಕಾದಶಿಯನ್ನ ನೋಡಿ ಕಣ್ತುಂಬಿಕೊಳ್ಳಿ. जय श्रीनिवास जय वेंकटेश वृषशैलनाथ श्री पद्मनाभ वैकुंठनाथ जय विष्णुतेज राजाधिराज तव जय 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 देवादिदेव जय वासुदेव श्रीरामचंद्र जय कल्कि रूप शौरीश मोदक देवीनाथ जय 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 जय. ಸಿಲಿಕಾನ್ ಸಿಟಿಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಶ್ರೀವಾರಿ ದರ್ಶನ ಪಡೆದು ಪುನೀತರಾದ ಭಕ್ತಗಣ. ವಿಶ್ವವ್ಯಾಪಕ ವಿರಾಟ್ ರೂಪ ದಿವ್ಯ ಪ್ರಕಾಶ. ಹಿಂದೂಗಳಿಗೆ ಇಂದು ಪವಿತ್ರ ವೈಕುಂಠ ಏಕಾದಶಿ. ಈ ದಿನ ಶ್ರೀನಿವಾಸನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ, ಮಾಡಿರೋ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಇಂದು ಬೆಂಗಳೂರಿನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿತು. ವಯಲಿ ಕಾವಲ್ನಲ್ಲಿರುವ ಟಿಟಿಡಿ, ಇಸ್ಕಾನ್, ಲಕ್ಷ್ಮೀ ವೆಂಕಟೇಶ್ವರ ದೇಗುಲ ಸೇರಿದಂತೆ ಎಲ್ಲ ದೇವಾಲಯಗಳಲ್ಲೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ವಯಲಿ ಕಾವಲ್ನಲ್ಲಿರೋ ಟಿಟಿಡಿಯನ್ನ ಸಂಪೂರ್ಣವಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದು ಸ್ವರ್ಗವೇ ಧರೆಗಿಳಿದು ಬಂದಂತೆ ಇತ್ತು. ಇಸ್ಕಾನ್ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಗಳಲ್ಲೂ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇಂದು ಮುಂಜಾನೆ 3 ಗಂಟೆಯಿಂದಲೇ ನಗರದ ದೇಗುಲಗಳಲ್ಲಿ ದೇವರ ದರ್ಶನಕ್ಕೆ ವಿಶೇಷ ಅವಕಾಶ ಕಲ್ಪಿಸಲಾಗಿತ್ತು. ಟಿಟಿಡಿಗೆ ಆಗಮಿಸಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ನಟ ಕೋಮಲ್ ಸೇರಿದಂತೆ ಅನೇಕ ಗಣ್ಯರು ದೇವರ ದರ್ಶನ ಪಡೆದರು. ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ಇದು ನಮ್ಮೆಲ್ಲರ ಭಕ್ತಿ. ಅದೇ ರೀತಿಯ ದರ್ಶನವನ್ನ ಬೆಂಗಳೂರಿನ ಟಿಟಿಡಿ ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ. ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡಕ್ಕಾಗಲ್ವೋ ಅವರು ಇವತ್ತು ಬೆಂಗಳೂರಿನ ಟಿಟಿಡಿಯಲ್ಲಿ ವೆಂಕಟೇಶನ ಶ್ರೀನಿವಾಸನ ದರ್ಶನವನ್ನ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇದ್ದೀನಿ. ನಾನು ತಿರುಪತಿ ಹೋಗಿಲ್ಲ, ಹೋಗೋದು ಇವತ್ತು ಆಗೋದು ಇಲ್ಲ. ಅದಕ್ಕೆ ಬೆಂಗಳೂರಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಏನು ವೈಕುಂಠ ಏಕಾದಶಿಯಂದು ತಿಮ್ಮಪ್ಪನ ದರ್ಶನ ಮಾಡಿ ಪೂಜೆ ವ್ರತ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಎಲ್ಲ ದೇವಾಲಯಗಳಲ್ಲೂ ತಾತ್ಕಾಲಿಕ ವೈಕುಂಠ ದ್ವಾರ ನಿರ್ಮಿಸಲಾಗಿತ್ತು. ಜೊತೆಗೆ ಸಾಕಷ್ಟು ಜನರು ದೇಗುಲಕ್ಕೆ ಭೇಟಿ ನೀಡಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೇಗುಲದ ಸುತ್ತಲೂ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ನಾವು ವೈಕುಂಠ ಏಕಾದಶಿ ಹಬ್ಬದ ದಿವಸ ಬಂದು ದೇವ್ರ ದರ್ಶನ ಮಾಡಿ ದೇವ್ರ ಸ್ಮರಣೆ ಮಾಡ್ಕೊಂಡು ಹೋಗ್ತೀವಿ. ಅವತ್ತಿನ ದಿವಸ ಉಪವಾಸ ಇರ್ತೀವಿ. ಇವತ್ತಿನ ಬೆಳಿಗ್ಗೆನೆ ಬಂದು ದೇವ್ರ ದರ್ಶನ ಮಾಡಿ ಭಜನೆ ಎಲ್ಲ ಮಾಡಿ ಇವಾಗ ಮತ್ತೆ ಮನೆಗೆ ಹೋಗಿ ಮತ್ತೆ ಭಗವದ್ಗೀತೆ ಎಲ್ಲ ಪಾರಾಯಣ ಮಾಡ್ತೀವಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ. ವೈಕುಂಠ ಏಕಾದಶಿ ಸಂಭ್ರಮ ಜೋರಾಗಿದ್ದು ಜನರೆಲ್ಲರೂ ಕೂಡ ವೈಕುಂಠನ ಅನುಗ್ರಹಕ್ಕೆ ಪಾತ್ರರಾದರು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.